ವೆಲ್ಕಮ್ ಟು ಅಶು ಕ್ರಿಯೇಷನ್ಸ್. ಎಲ್ಲರೂ ಈವ್ನಿಂಗ್ ಸ್ನ್ಯಾಕ್ಸ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ನಾನು ನೋಡಿ ಮದ್ದೂರೊಡೆನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಮದ್ದೂರೊಡೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಲೈಟ್ ವೈಟು ಕೂಡ. ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡಬೇಕು ಅಂತ ಚಿಂತೆ ಬಿಟ್ಬಿಟ್ಟು ಇವಾಗ ಮದ್ದೂರೊಡೆ ಮಾಡೋದನ್ನು ಹೇಗೆ ಅಂತ ನೋಡೋಣ. ಓಕೆ, ಇಂಗ್ರೀಡಿಯೆಂಟ್ಸ್ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡಿಕೊಂಡು ಕೂಡ ನೀವು ಮಾಡ್ಕೊಬೋದು. ಇದು ತುಂಬ ಈಸಿ. ಪಟಾರ್ ಅಂತ ಹಾಫ್ ಆನ್ ಅವರಲ್ಲಿ ನೀವು ಮಾಡಿಬಿಡ್ಬೋದು. ತುಂಬ ಹೊತ್ತೇನು ಹಿಡಿಯಲ್ಲ. ಓಕೆನಾ? ಹೋಗಿದ್ರೆ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾನ ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೊಬೋದು ಅಕ್ಕಿ ಹಿಟ್ಟು. ಮತ್ತು ಒಂದು ಹಾಫ್ ಕಪ್ ರವೆ, ನಾರ್ಮಲ್ ರವೆನ ತೊಗೊಂಡಿದ್ದೀನಿ ಇಲ್ಲಿ. ಇದಾದ ನಂತರ ನಾನು 2 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಲ್ಟು ಮತ್ತು ಒಂದು ಸ್ವಲ್ಪ ಗಸಗಸೆ, 1 ಸ್ಪೂನಷ್ಟು ಗಸಗಸೆ ಮತ್ತು 1 ಸ್ಪೂನಷ್ಟು ನಿಮಗೆ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಆನಿಯನು ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಎಲ್ಲ ಸಣ್ಣದಾಗಿ ಹಚ್ಕೊಳ್ಳಿ. ಮತ್ತು ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋದು ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಬೋದು. ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡಿಕೊಂಡ್ರೆ. ಸ್ವಲ್ಪ ಸಾಫ್ಟ್ ಬೇಕು ಮತ್ತು ಗರಿನೂ ಬೇಕು ಅಂದರೆ ನೀವು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನಾನು ಏನು ಕ್ವಾಂಟಿಟಿ ಹೇಳಿದ್ದೀನಿ ಅದನ್ನು ಹಾಕ್ಕೊಂಡ್ರೆ ಸಾಕು. ಸೊ ಸೈಡಲ್ಲಿ ನೀವೀಗ 1 ಕಪ್ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ತುಂಬ ಕಾಯಿಸ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಬಿಸಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹಂಗೆ ಹಸಿಟ್ಟನ್ನೆಲ್ಲನೂ ಮೇಲೆ ಸ್ವಲ್ಪ ಬಿಸಿ ಇದ್ದರೆ ಸ್ವಲ್ಪ ಕಲಸೋದಕ್ಕಾಗಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಹಂಗಂಗೆ ಮಾಡಿಕೊಂಡು ಕಲಸಿಟ್ಕೊತಾ ಇದ್ದೀನಿ. ಚೆನ್ನಾಗಿ ಮಿದ್ದಿಸ್ಕೊಳ್ಳಿ ಎಣ್ಣೆಲೆ ಎಲ್ಲನೂ. ಸೊ ಇದು ಏನು ಸಖತ್ತಾಗಿರುತ್ತೆ ಟೇಸ್ಟು ಅಂದರೆ ನಿಮಗೆ ಮದ್ದೂರು ಟೈಫಾನೀಸಲ್ಲೂ ಕೂಡ ಈ ಟೇಸ್ಟ್ ಇರಲ್ಲ. ಸೊ ಮದ್ದೂರಲ್ಲೆಲ್ಲ ಇದು ತುಂಬ ಫೇಮಸ್ಸು. ಹಾಗಾಗಿ ನಾನು ಇದನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಚಿಲ್ಲಿ ಪೌಡರ್ನ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಗ್ರೀನ್ ಚಿಲ್ಲಿನ ಹಾಕಿದ್ದೀನಿ, ಚಿಲ್ಲಿ ಪೌಡರ್ನ ಹಾಕ್ಕೊಂಡಿಲ್ಲ. ಸೊ ನೋಡಿ ಕಲಿಸ್ಕೊತಾ ಬನ್ನಿ. ಇದೊಂದು 10 ಮಿನಿಟ್ಸ್ ಸೈಡಲ್ಲಿ ಇಡಿ. ಕಲಿಸ್ಬಿಟ್ಟು ನೋಡಿ ಹಿಂಗೆ ಹಿಡಿದ್ರೆ ಹಿಂಗೆ ಗಟ್ಟಿಯಾಗಿ ಇರಬೇಕು. ಹಿಂಗೆ ಅದಕ್ಕೆ ಬರಬೇಕು ಅದು. ಸೊ ಹುಡಿಯಾಗಿ ಬರಬೇಕು ಹಿಂಗೆ ಹಿಡಿದು ಹಿಂಗೆ ಬಿಟ್ಟರೆ. ಸೊ ಇದನ್ನು ಒಂದು ಸೈಡಲ್ಲಿ ಒಂದು 15 to 20 ಮಿನಿಟ್ಸ್ ನೀವು ಸೈಡಲ್ಲಿ ಇಟ್ಟರೆ ಸಾಕು. ಸೊ ಕ್ಲೋಸ್ ಮಾಡಿ ಇಡಿ. ಈಗ 20 ಮಿನಿಟ್ಸ್ ಆಯಿತು. ಆದ ನಂತರ ಎಲ್ಲ ಚೆನ್ನಾಗಿ ಆಯಿಲೆಲ್ಲ ಹೀರ್ಕೊಂಡಿರುತ್ತೆ, ಪೌಡರ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಬನ್ನಿ. ಎಲ್ಲ ಕಲ್ಸೋಕ್ಕೆ ಹೋಗ್ಬೇಡಿ, ನೀವು ಯಾವಾಗ ಮಾಡ್ಕೊತೀರೋ ಆವಾಗ ಕಲಿಸ್ಕೊತಾ ಬನ್ನಿ. ಯಾಕಂದರೆ ಇಮ್ಮಿಡಿಯೇಟ್ ಮಾಡಿ ನೀವು ಹಾಕ್ಕೊಬೋದು. ಈಸಿ ಇದು. ನೋಡಿ ಈ ಥರ ಸಣ್ಣ ಬಾಲ್ಸ್ ಆಗಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ತುಂಬ ಮೃದುಗೂ ಇರಬಾರ್ದು. ಸ್ವಲ್ಪ ಮೀಡಿಯಮ್ ಮೆತ್ತಗೆ. ನಿಮಗೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಸೊ ನೋಡಿ ತುಂಬ ತೆಳ್ಳಗೆ ಕಲಿಸ್ಕೊಬೇಡಿ, ಗಟ್ಟಿಯಾಗಿಬಿಡುತ್ತೆ, ಸಾಫ್ಟಾಗಿ ಬರಲ್ಲ. ಸ್ವಲ್ಪ ಗಟ್ಟಿಯಾಗೇ ಇರಲಿ ಈ ಥರ. ನೋಡಿ ಇದನ್ನು ನಾನು 1 by 1 ಒಂದು 5 ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೈಡಲ್ಲಿ. ಯಾಕಂದರೆ ಒತ್ತಿ ಈಸಿ ಮಾಡಿ ಹಾಕೋದಕ್ಕೆ ಪದೇ ಕೈ ಮಾಡ್ಕೋಬೇಕಾಗತ್ತೆ. ಸೊ ಇದು ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಎಣ್ಣೆಗೆ ಹಾಕ್ಕೊತಾ ಹೋಗ್ಬೋದು. ನೀವು ಇದನ್ನು ಹಾಗೆ ಬೋಂಡ ಥರನೂ ಸ್ವಲ್ಪ ಸಣ್ಣದಾಗಿ ನೀವು ಎಣ್ಣೆಗೆ ಹಾಕ್ಕೊಂಬಿಡ್ಬೋದು. ಇಲ್ಲ ನಿಮಗೆ ವಡೆ ಥರ ಬೇಕು ಅನ್ನೋದಾದರೆ ನೀವು ತಟ್ಕೋಬೇಕಾಗತ್ತೆ. ಸೊ ನಾನು ವಡೆ ಥರ ಮಾಡ್ತಾಯಿದ್ದೀನಿ ಇಲ್ಲಿ. ಸಣ್ಣದಾಗಿ ಬಿಟ್ಟರೆ ಎಣ್ಣೆಗೆ ಹಾಗೆ ಬೋಂಡ ಥರ ಆಗುತ್ತೆ, ಮದ್ದೂರು ಬೋಂಡ ಆಗುತ್ತೆ. ನೋಡಿ ಹಿಂಗೆ ಸಣ್ಣದಾಗಿ ಒಂದು 6ರಿಂದ 7 ಕಲಸಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಯಾಕಂದರೆ ಇಮಿಡಿಯೇಟ್ ಮಾಡೋದಕ್ಕೋಸ್ಕರ. ಇದು ಎಷ್ಟು ಈಸಿ ಅಂದರೆ ಒಂದು ಹಾಫ್ ಆನ್ ಅವರು ತೊಗೊಳಲ್ಲ. 15 ಮಿನಿಟ್ಸ್ ನೆನೆಯಾಕೋದು ಬಿಟ್ಟರೆ ಇನ್ನೇನೂ ಇರಲ್ಲ. ಸರಿ ಇವಾಗ ಅದು ತಟ್ಕೊಳ್ಳೋಣ. ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕೈಗೆ ಸ್ವಲ್ಪ.
ಸ್ವಲ್ಪ ನೀವು ಪ್ಲಾಸ್ಟಿಕ್ ಪೇಪರ್ ಆದರೂ ತೊಗೊಳ್ಳಿ, ಇಲ್ಲ ಕೈಯಲ್ಲೇ ಕಟ್ಕೊಬೋದು. ನೋಡಿ ಪ್ಲಾಸ್ಟಿಕ್ ಪೇಪರಲ್ಲಾದರೆ ಈ ಥರ ನೀವು ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ದಪ್ಪಾಗೆ ಪ್ರೆಸ್ ಮಾಡ್ಕೊಳ್ಳಿ, ತುಂಬ ಸಣ್ಣದಾಗಿ ಮಾಡೋಕ್ಕೆ ಹೋಗಬೇಡಿ, ನಿಪ್ಪಟ್ಟು ಥರ ದಪ್ಪಕ್ಕೆ ಇರಲಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಕಾಯಿನಿಗಿಂತ ಒಂದು ಸ್ವಲ್ಪ ದೊಡ್ಡದು ಅಂದರೆ ಒಂದು ಇಷ್ಟಗಲ ಇಷ್ಟಗಲ ಇರೋಂಥದ್ದನ್ನ ನಾನು ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕಿಂತ ಇನ್ನು ಸ್ವಲ್ಪ ಅಗಲ ಕಟ್ಕೊಬೋದು. ಯಾಕಂದರೆ ನೀವು ಅಗಲ ಮಾಡೋಕ್ಕೋದ್ರೆ ಅದು ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರ ಹೀಗೆ ಒಂದು 5ರಿಂದ 6 ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಪಕ್ಕದಲ್ಲೇ ಮಾಡ್ಕೊತಾ ಇದ್ದೀನಿ ನಾನು. ಈವನ್ ಹಾಗೆ ಡೈರೆಕ್ಟಾಗಿ ಕೈಯಲ್ಲಿ ತಟ್ಕೊಂಡು ಕೂಡ ನೀವು ಹಾಕ್ಕೋಬೋದು ಎಣ್ಣೆಗೆ. ಇದನ್ನು ಮಾಡ್ತಾನೆ ನೀವು ಎಣ್ಣೆ ಬಿಸಿಗೆ ಇಟ್ಕೊಂಬಿಡಿ ಇವಾಗ. ಸೊ ಬಿಸಿ ಆದ ನಂತರ ತುಂಬ ಕಾಯ್ಸೋಕ್ಕೆ ಹೋಗಬೇಡಿ ಎಣ್ಣೆನ. ನಾರ್ಮಲ್ಲಾಗಿ ಟೆಂಪ್ರೇಚರ್ನ ನೋಡಿಕೊಂಡು ಎಣ್ಣೆಗೆ ಹಾಕಿ. ನೋಡಿ ಇಷ್ಟು ದಪ್ಪ ಇರಬೇಕು, ತುಂಬ ಸಣ್ಣ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ದಪ್ಪ ಅಂತೂ ಇರಲೇಬೇಕು, ಆವಾಗಲೇ ನಿಮಗೆ ಸಾಫ್ಟಾಗಿ ಬರೋದು. ಮತ್ತು ಕ್ರಿಸ್ಪಿಯಾಗಿ ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬಂದೇ ಬರುತ್ತೆ. ಸೊ ನೋಡಿ ಇಲ್ಲಿ ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ಸಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ತುಂಬ ದಪ್ಪನೂ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯೋವರೆಗೂ. ಸೊ ಎಣ್ಣೆ ಕಾದಿದೆ, ನಾನಿವಾಗ ಮಾಡಿರೋದನ್ನ ಹಾಕ್ಕೊತೀನಿ ಒನ್ ಬೈ ಒನ್ನು. ನೀವು ಅಗಲ ಪಾತ್ರೆ ತೊಗೊಂಡ್ರೆ ನೀವು ಎಲ್ಲನೂ ಒಟ್ಟಿಗೆ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ತೊಗೊಂಡಿದ್ದೀನಿ, ಯಾಕಂದರೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಿಡೀಲಿ ಅಂತ. ತುಂಬ ರೀಯೂಸಬಲ್ ಮಾಡೋಕ್ಕಾಗಲ್ಲ ಈ ಎಣ್ಣೆ, ನಮಗೆ ಸೂಟ್ ಆಗೋಲ್ಲ. ಹಾಗಾಗಿ ನಾನು ಸಣ್ಣ ಬಾಣಲಿ ತೊಗೊಂಡು ಸಣ್ಣ ಬಾಣಲಿಲೇ ಹಾಕ್ಕೊತಾ ಇದ್ದೀನಿ. ಇದು ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ತುಂಬ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಸೀದೋಗಿಬಿಡುತ್ತೆ, ಒಳಗೆ ಬೆಂದೇ ಇರಲ್ಲ. ನೋಡಿ ಈ ಕಲರ್ ಬಂದರೆ ಸಾಕು. ಸೊ ಟರ್ನ್ ಮಾಡಿ, ಇನ್ನೊಂದು ಕಡೆನೂ ಬೇಯ್ಕೊಳುತ್ತೆ. ಇದು ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಅಷ್ಟೇ, 2 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸು. ಸೊ ಬೆಂದೋಗಿರುತ್ತೆ. ಇದನ್ನು ನೀವು ತೆಗೆದು ಟಿಶ್ಯೂ ಪೇಪರಲ್ಲಿ ಹಾಕ್ಕೋಬೋದು. ಇದನ್ನು ನೀವು ಚಟ್ನಿ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೇನೂ ಕೂಡ ತಿನ್ಬೋದು. ನೋಡಿ ಆಗಿದೆ, ಈ ಕಲರ್ ಬಂದರೆ ಸಾಕು, ತುಂಬ ಸೀಸೋಕ್ಕೆ ಹೋಗಬೇಡಿ. ನೋಡಿ ಆಗಿದೆ, ರೆಡಿ ಇದೆ. ಕ್ರಿಸ್ಪಿ ಮದ್ದೂರು ವಡೆ ಸಖತ್ತಾಗಿರುತ್ತೆ ಟೇಸ್ಟು. ಈ ಮದ್ದೂರು ವಡೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮನೇಲೂ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.